ಸಿಟಿ ಡೆಕೋರೇಷನ್, ಹಳ್ಳಿ ಡೆಕೋರೇಷನ್. ನಮ್ ಸಿಟಿಯಾಗ ಏನ್ರ ಮದ್ವಿ ಇತ್ತಂದ್ರ ಅವ್ರ ಹಾಗೆ ಬಂದು ಆರ್ಡರ್ ಕೊಡ್ತಾರ, ನಾವ್ ಹೋಗಿ ಕೆಲಸ ಮಾಡ್ತೀವಿ. ನಮ್ದು ಹಂಗಿಲ್ ದೋಸ್ತ, ಎಲ್ಲರ ಫಂಕ್ಷನ್ ಇರ್ಲಿ ಯಾವ್ದು ಹಾಕಿರ್ಲಾಕ ಅಲ್ಲಿ ನಾವ್ ಹೋಗೋದು, ನಾವೇ ಆರ್ಡರ್ ಇಡೋದು, ನಾವೇ ಕೆಲಸ ಮಾಡಿ ಬರೋದು. ನಾವ್ ಆರ್ಡರ್ 1 ಲಕ್ಷ ತಗೋತೀವಿ, 1 ಲಕ್ಷದಾಗ 50,000 ಉಳಿಸ್ಕೋತೀವಿ. ನಾವ್ ಇಡೋದೇ ಆರ್ಡರ್ 50,000, ಅದ್ರಾಗ 50,000 ರೂಪಾಯಿ ಉಳಿಸ್ಕೋತೀನಿ. ಮತ್ತೆ ಕೆಲಸ ಮಾಡೋರಿಗೆ ಏನ್ ಕೊಡ್ತಿ? ಮಾಲಕನ ಬಳಿ ಜನರೇಟರ್ಗೆ ಡೀಸೆಲ್ ಹಾಕನ ಮಾಡ್ಕೆ ರೊಕ್ಕ ಇಸ್ಕೋತೀನಿ. ಅದೇ ರೊಕ್ಕದಾಗ ಎಲ್ಲರಿಗೂ ಫುಲ್ ಚಿತ್ತ ಕುಡಿಸ್ಬಿಡ್ತೀನಿ. ರಾತ್ರಿ ಬೆಳತಾನೆ ಕೆಲಸ ಮಾಡ್ತಾರ, ಮುಂಜಾನೆ ಡೆಕೋರೇಷನ್ ಕಿತ್ಕೊಂಡು ಹೋಗ್ಬಿಡೋದು. ನಾವ್ ಡೆಕೋರೇಷನ್ ಕೂಡ ಡಿಜೆ ಫುಲ್ ಸಿಸ್ಟಮ್ ಇಟ್ಬಿಡ್ತೀವಿ. ನಮ್ದಂಗಿಲ್ಲ, 2 ಎಂಪ್ಲಿ, 2 ಬಾಕ್ಸ್, 2 LED ಲೈಟ್, 1-2 ಪಾರ್ಕ್ ಲೈಟ್ ಹಾಕ್ಬಿಟ್ಟು ಅಂದ್ರೆ ಸಾಕು, ಫುಲ್ ಧೂಮ್ ಫಂಕ್ಷನ್. ನೀವು ಡೆಕೋರೇಷನ್ ದಾಗ ಯಾವ ಯೂಸ್ ಮಾಡ್ತೀರಿ ನೋಡ, ನಾವು ಡೈನಿಂಗ್ ಟೇಬಲ್ ಮ್ಯಾಗ ಇಟ್ಟಿರ್ತೀವಿ. 5 ವರ್ಷ ಆಯ್ತು, 5 ವರ್ಷ ಆಯ್ತು ನಾ ಒಂದೇ ಅರ್ಬಿ ಯೂಸ್ ಮಾಡತ್ತ. ಅದ್ರಾಗೆ 500 ಮದುವೆ ಮುಗ್ದ, ಮತ್ತೆ ಇನ್ನಾದ್ರೂ ಅದೇ ಅರ್ಬಿ ಮ್ಯಾಗ ಜೀವನ ನಡೆದದು. ಡೆಕೋರೇಷನ್ ಮಾಡಾಕ 30 ರಿಂದ 40 ಜನ ಇರ್ತಾರ ನಮ್ಮಲ್ಲಿ. ಅಷ್ಟ್ ಮಂದಿ, ನಾನು ನಮ್ಮ ಹೆಲ್ಪರ್ ಒಬ್ಬ, ಇಷ್ಟೇ ಮಂದಿ. ನಾವು ಅಡ್ವಾನ್ಸ್ 4 ದಿನ ಅಲ್ಲಿ ಹೋಗಿರ್ತೀವಿ, 2 ದಿನ ಕೆಲಸ ಮಾಡ್ತೀವಿ, ಮರ್ದಿನ ರೆಡಿ, 3ನೇ ದಿನಕ್ಕೆ 4ನೇ ದಿನಕ್ಕೆ ವಾಪಸ್ ಬಂದ್ಬಿಡ್ತೀವಿ. ಸಿಟಿ ಡೆಕೋರೇಷನ್ ಅನ್ನೋರು ಶೇರ್ ಮಾಡ್ರಿ, ಹಳ್ಳಿ ಡೆಕೋರೇಷನ್ ಅನ್ನೋರು ಫಾಲೋ ಮಾಡ್ರಿ.